ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಕೇಸ್ ಏನಿತ್ತು ಆ ಕೇಸ್ನಲ್ಲೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಬಂದಿದೆ. ಎಸ್, ಹೌದು. ಆ ಕೇಸ್ನ A14 ಆರೋಪಿ ಪ್ರದೋಷ್ ಈಗ ಅಂದರೆ ದರ್ಶನ್ ಆಪ್ತ ಆಗಿದ್ದಂತಹ ಪ್ರದೋಷ್ ಈಗ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದ. ಆ ಬಗ್ಗೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ಆಯಿತು. ಅದರ ನಡುವೆಯೇ ಮತ್ತಿಬ್ಬರು ಆರೋಪಿಗಳು ಕೂಡ ಅಲ್ಲಿ ಮಾಫಿ ಸಾಕ್ಷಿಗೆ ಮುಂದಾಗಿದ್ದಾರೆ. ಸದ್ಯ ಇವತ್ತು ಕೋರ್ಟ್ನಲ್ಲಿ ಏನಾಯಿತು, ಈ ಮಾಫಿ ಸಾಕ್ಷಿ ಹೇಗೆ ವರ್ಕ್ ಆಗುತ್ತೆ ಈ ಟ್ರಯಲ್ನಲ್ಲಿ, ಈ ಎಲ್ಲ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಕೇಸ್ ಏನಿತ್ತು ಬಹಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನ ಆ ಕೊಲೆ ಪ್ರಕರಣ ಹೊರಬಂದಾಗಿಂದಲೂ ಕೂಡ ಪಡೆದುಕೊಂಡಿರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಆರೋಪಿಗಳ ಸ್ಟೇಟ್ಮೆಂಟ್ ತೊಗೊಳ್ತಾರೆ, ಒಂದಾದ ನಂತರದಲ್ಲಿ ಒಂದು ಇದರಲ್ಲಿ ತಿರುವುಗಳು ಸಿಗ್ತಾ ಇರುವಂಥದ್ದು. ಈಗ ಮಾಫಿ ಸಾಕ್ಷಿ ಒಂದು ಹಂತದಲ್ಲಿ ತಲುಪಿರುವಂಥದ್ದು. ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಈಗ ಸೋಮವಾರ ಅದು ಮುಂದೂಡಿಕೆ ಕೂಡ ಆಗಿರುವಂಥದ್ದು. ಪ್ರದೋಷ್ ಅಲ್ಲಿ ಬಂದು ದರ್ಶನ್ ಅವರ ವಿರುದ್ಧವಾಗಿ ಅಂದರೆ ನಾನು ನೋಡಿದೆ ಅನ್ನುವಂಥದ್ದನ್ನು ಮಾಫಿ ಸಾಕ್ಷಿಯಾಗಿ ಹೇಳಿದ್ರೆ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ? ಖಂಡಿತ. ಈಗ ನೋಡಿ ಏನಾಗುತ್ತೆ, ಈ ಇಡೀ ಕೇಸನ್ನು ಟ್ವಿಸ್ಟ್, ಮೇಜರ್ ಟ್ವಿಸ್ಟ್ ಅಂದರೆ ಮಾಫಿ ಸಾಕ್ಷಿಯಾಗಿ ನಮ್ಮನ್ನು ಪರಿವರ್ತನೆ ಮಾಡಿ ಅಂಥೇಳಿ ಆರೋಪಿ 14ನೇವರು ಪ್ರದೋಷ್ ಹಾಕಿರುವಂಥ ಅರ್ಜಿ ಯಾರು ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ದರ್ಶನ್ ಜೊತೆ ಇದ್ದಂಥ 17 ಆರೋಪಿಗಳು ಕೂಡ ಕಾಮನ್ ಸ್ಟೇಟ್ಮೆಂಟಲ್ಲಿ ನಿಂತಿದ್ರು, ಕಾಮನ್ ಗ್ರೌಂಡಲ್ಲಿ ನಿಂತಿದ್ರು. ಏನಂದರೆ ನಾವು ಯಾರೂ ಮಾಡಿಲ್ಲ, ನಮ್ಮದೇನು ಇದರಲ್ಲಿ ರೋಲ್ ಇಲ್ಲ, ನಾವು ನಿರಪರಾಧಿಗಳು ಅನ್ನೋ ಸ್ಟೇಟ್ಮೆಂಟಲ್ಲಿ ನಿಂತಿದ್ರು. ಹಾಗಾಗಿ ನ್ಯಾಯಾಲಯಕ್ಕೂ ಕೂಡ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಷನ್ಗೂ ಕೂಡ ತುಂಬ ಇಟ್ ವಾಸ್ ಅ ಟಫೆಸ್ಟ್ ಕೇಸ್ ಟು ಪ್ರೂವ್. ಬಿಕಾಸ್ 17 ಜನರಲ್ಲಿ ಮರ್ಡರ್ ಮಾಡಿದವ್ರು ಯಾರು, ಹೊಡೆದವ್ರು ಯಾರು, ಕೊಲೆ ಮಾಡಿದವ್ರು ಯಾರು, ಬಟ್ ಒಂದು ಪ್ರಾಣ ಹೋಗಿದೆ. ಹಾಗಾಗಿ ಇಟ್ ವಾಸ್ ಅ ವೆರಿ ಟಫೆಸ್ಟ್ ಕೇಸ್ ಆಲ್ಸೋ ಫಾರ್ ದಿ ಪ್ರಾಸಿಕ್ಯೂಷನ್. ಹಾಗಿದ್ದಾಗ ಈಗ ಮಾಫಿ ಸಾಕ್ಷಿ ಬಂದು ಆಲ್ ಆಫ್ ಎ ಸಡನ್ ನಾನಲ್ಲಿದ್ದೆ, ನಾನೊಬ್ಬ ಐ ವಿಟ್ನೆಸ್ ಆಗಿ ನಿಲ್ತೀನಿ, ನಾನು ಇಡೀ ಈ ಪ್ರಕರಣದ ಚಿತ್ರಣವನ್ನೇ ತಮಗೆ ತಿಳಿಸ್ತೀನಿ, ಇದು ಕಾನ್ಸ್ಪಿರಸಿ ಎಲ್ಲಿಂದ ಶುರು ಆಯಿತು, ಇದು ಪ್ಲ್ಯಾನಿಂಗ್ ಯಾರು ಮಾಡಿದ್ರು, ಅವ್ನು ಕರ್ಕೊಂಬರ್ಲಿಕ್ಕೆ ಯಾರು ನಮ್ಗೆ ಐಡಿಯಾ ಕೊಟ್ಟರು, ಯಾರ ಆದೇಶಗಳ ಮೇಲೆ ನಾವು ಕೆಲಸ ಮಾಡಿದ್ವಿ, ನನ್ನ ಪಬ್ಬಲ್ಲೇ ಕೂತ್ಕೊಂಡು ಇಲ್ಲಿ ಡಿಸ್ಕಷನ್ ಆಯಿತು, ಮತ್ತು ಹಣಕಾಸಿನ ಸಹಾಯ ಕೊಡು ಅಂತ ನನಗೆ ಯಾರು ಹೇಳಿದ್ರು, ಮತ್ತು ಆತನ ಕೊಲೆ ಆಯಿತು ಸತ್ತೋದ ಅಂತ ಹೇಳಿದ್ಮೇಲೆ ಅದನ್ನು ಬಾಡಿ ಡಿಸ್ಪೋಸ್ ಮಾಡಲಿಕ್ಕೆ ಏನಾಯಿತು, ಎಲ್ಲವನ್ನೂ ಕೂಡ ನಾನು ತಮ್ಮ ಮುಂದೆ ಚಿತ್ರವನ್ನು ಬಿಡಿಸಿಡ್ತೀನಿ. ಬಟ್ ನನ್ನನ್ನು ಮಾಫಿ ಸಾಕ್ಷಿಯಾಗಿ ನೀವು ಪರಿಗಣನೆ ಮಾಡಿ, ನನ್ನ ಆರೋಪಿ ಸ್ಥಾನದಿಂದ ನನ್ನ ವಿಟ್ನೆಸ್ ಸಾಕ್ಷಿಯಾಗಿ, ನನ್ನ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿ ನನ್ನ ಪರಿಗಣನೆ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಬಹಳಷ್ಟು ಒಂದು ಟ್ವಿಸ್ಟ್ ಇದೆ ಇದನ್ನು. ಬಟ್ ಅಷ್ಟು ಈಸಿಯಾಗಿ ಕೂಡ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ನಿಜವಾಗ್ಲೂ ಇವರು ಈ ನ್ಯಾಯದಾನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಪರಿವರ್ತನೆಯಾಗಿ ಮಾಫಿ ಸಾಕ್ಷಿ ಆಗ್ತಿದ್ದಾರಾ, ಅಥವಾ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ನಿಜವಾದಂಥ ಆರೋಪಿಗೆ ಶಿಕ್ಷೆ ಕೊಡಲಿ ಅಂತ ಪರಿವರ್ತನೆ ಆಗ್ತಿದ್ದಾರಾ, ಅಥವಾ ತಮ್ಮನ್ನು ತಾವು ಬಚಾವ್ ಮಾಡಿಕೊಂಡು ಬೇರೆ ಆರೋಪಿಗಳನ್ನು ಸಿಗಾಕ್ಸ್ಲಿಕ್ಕೆ ಈಗ ಬರ್ತಾ ಇದ್ದಾರೆ ಅಂಥೇಳಿ ಎಲ್ಲ ಅಂಶಗಳ ಬಗ್ಗೆ ನ್ಯಾಯಾಲಯ ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತೆ. ಪ್ಲಸ್ ಬೇರೆ ಆರೋಪಿ ಪರವಾಗಿರೋಂಥ ವಕೀಲರು ಎಲ್ಲರೂ ಕೂಡ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅವರು ಎಲ್ಲರೂ ಕೂಡ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾರೆ. ಮೊದಲನೇದಾಗಿ ಆತ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ 161 ಸ್ಟೇಟ್ಮೆಂಟಲ್ಲಿ ಏನಂತ ಕೊಡ್ತಾನೆ, ನನಗೂ ಅದಕ್ಕೆ ಸಂಬಂಧವಿಲ್ಲ, ನಾನೇನು ಮಾಡಿಲ್ಲ. ನ್ಯಾಯಾಧೀಶರ ಮುಂದೆ 164 ಆಗಿದ್ದರೆ ಅಲ್ಲೂ ಕೂಡ ಏನಂತ ಸ್ಟೇಟ್ಮೆಂಟ್ ಕೊಟ್ಟ. ಈಗ ಆಲ್ ಆಫ್ ಎ ಸಡನ್ ಬಂದು ಎಂಟೈರ್ಲಿ ಡಿಫ್ರೆಂಟ್ ವರ್ಷನನ್ನು ಆತ ಹೇಳಿದ್ರೆ ಹೌ ಟು ಬಿಲೀವ್ ದಟ್? ಈಗ ಅಂದರೆ ಆರೋಪಿ ಏನಿದ್ದಾನೆ ಆತ ಒಂದು ಟ್ವಿಸ್ಟ್ ಕೊಡೋದಕ್ಕಾಗಿಯೋ ಅಥವಾ ಬೇರೆಯವ್ರನ್ನ ಸಿಕ್ಕಾಕ್ಸೋದಕ್ಕಾಗಿಯೋ ಆತ ಮಾಡಿದರೆ ದರ್ಶನ್ ಅವ್ರಿಗೆ ನಿಜಕ್ಕೂ ಕೂಡ ಈ ಮಾಫಿ ಸಾಕ್ಷಿ ಸಂಕಷ್ಟವನ್ನು ತಂದಿರುವಂಥದ್ದು. ಮತ್ತು ವಿನಯ್ ಅಂದರೆ A10 ಆರೋಪಿ ಆಗಿರುವಂಥ ವಿನಯ್ ಆಗಿರ್ಬೋದು, ರವಿಶಂಕರ್ A8 ಆರೋಪಿ ಆಗಿರುವಂಥ ಅವರಿಬ್ಬರು ಕೂಡ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಹಂತದ ಅಂದರೆ ತನಿಖಾ ಹಂತದಲ್ಲಿ ಇವರು ಯಾರೂ ಕೂಡ ತಮ್ಮ ತಪ್ಪನ್ನು ಒಪ್ಕೊಂಡಿರಲಿಲ್ಲ, ಟ್ರಯಲ್ ನಡಿಬೇಕಾದ್ರೆ ಒಪ್ಕೊಂಡಿರಲಿಲ್ಲ. ಈಗ ವರ್ಷಗಳೇ ಉಳಿದ್ವು, ಈಗ ಬಂದು ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೆ ಮುಂದಾಗಿದ್ದಾರೆ. ಎಲ್ಲೋ ಒಂದು ಕಡೆ ದರ್ಶನ್ಗೆ ಯಾವ ರೀತಿಯಾಗಿ ಸಂಕಷ್ಟ ಆಗ್ಬೋದು, ಇನ್ ಕೇಸ್ ಅವ್ರು ಇದ್ರು ಅವರೇ ಹೇಳಿದರಂತೆ ಆಗಿದೆ ಅನ್ನೋದನ್ನು ಹೇಳಿದ್ದೆ ಆದಲ್ಲಿ ಖಂಡಿತ ದರ್ಶನ್ ಅವ್ರಿಗೆ ಒಂದು ನನ್ನ ಪ್ರಕಾರ ಭಾಳಷ್ಟು ದೊಡ್ಡ ಸಂಕಟ ಆಗ್ತದೆ. ಯಾಕಂದರೆ ಈಗಿದ್ದಂಥ ಎಲ್ಲ ಸಾಕ್ಷಿಗಳು ಕೂಡ ಒಂದೇ ವರ್ಷನ ಇಟ್ಕೊಂಡು ಕೋರ್ಟ್ನಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. ಈ 3 ಜನ ಬಂದು ದರ್ಶನ್ ಅವ್ರಿಗೆ ವಿರುದ್ಧವಾಗಿ ಒಂದು ಹೇಳಿಕೆ ಕೊಡೋಕ್ಕೆ ಶುರು ಮಾಡಿದ್ರು. ಇಲ್ಲ, ಎಲ್ಲವೂ ಇನ್ಸಿಡೆಂಟು ದರ್ಶನ್ ಅವ್ರು ಹೇಳಿದ ಮೇಲೆ ನಾವು ಮಾಡಿರುವಂಥದ್ದು, ಅಥವಾ ನಮ್ಮ ರೋಲ್ ಕಮ್ಮಿ ಇದೆ, ದರ್ಶನ್ ಅವ್ರದ್ದೇ ರೋಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೊದಲನೇ ಬಾರಿ ಕೋರ್ಟ್ಗೆ ಒಂದು ಪ್ರಬಲವಾದಂಥ ವಿಟ್ನೆಸ್ ಐಡೆಂಟಿಫೈ ಆಗಿಬಿಡ್ತಾರೆ. ಮತ್ತು ಆ ವಿಟ್ನೆಸ್ಸು ದರ್ಶನ್ ಅವ್ರಿಗೆ ಪ್ರತಿಕೂಲವಾಗಿ ನಾಳೆ ಸಹ ಪರಿಗಣನೆ ಆಗುತ್ತೆ. ಬಟ್ ಆ ಕಡೆ ಇರುವಂಥ ವಕೀಲರು ಯಾರಿದ್ದಾರೋ, ಆರೋಪಿ ಪರ ಇರೋಂಥ ವಕೀಲರು ಎಲ್ಲರಿಗೂ ಕೂಡ ಈ ಮಾಫಿ ಸಾಕ್ಷಿಯನ್ನು ಪಾಟಿ ಸವಾಲ್ಗೂ ಒಳಪಡಿಸ್ತಾರೆ. ಯಾಕೆ ನೀನು ಈ ಥರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಿ, ನೀವು ನಿಮ್ಮದು ರೋಲ್ ಏನಿತ್ತು ಎಲ್ಲವನ್ನೂ ಒಳಪಡಿಸ್ತಾರೆ. ಬಟ್ ಯಾವಾಗಲೂ ಮಾಫಿ ಸಾಕ್ಷಿ ಅಂತವನು ಯಾವತ್ತೂ ಕೂಡ ಈ ಆರೋಪಿಗಳಿಗೆ ಯಾವತ್ತೂ ಕೂಡ ದೊಡ್ಡ ತಲೆನೋವು. ಯಾಕಂದರೆ ಈವನ್ ನಮ್ಮ ವಿಲಯ್ ಕುಲಕರ್ಣಿಯವ್ರ ಕೇಸಲ್ಲಿ ಕೂಡ ಬಸವರಾಜ್ ಮುತ್ತಗಿಯನ್ನೋರ್ಬರು ಯಾವಾಗ ಮಾಫಿ ಸಾಕ್ಷಿ ಆಗಿ ಬದಲಾವಣೆ ಆಗ್ತಾರೋ ಆಗ ಇಡೀ ಚಿತ್ರಣವನ್ನು ಬೇರೆ ದಿಕ್ಕಿನಲ್ಲಿ ಅವ್ರು ತೊಗೊಂಡು ಹೋಗ್ತಾರೆ. ಆ ಮಾಫಿ ಸಾಕ್ಷಿ ಆ ಹೇಳಿಕೆ ಮತ್ತು ಇನ್ನೊಬ್ಬರು ಇಂಡಿಪೆಂಡೆಂಟ್ ವಿಟ್ನೆಸ್ ಹೇಳಿಕೆ ಮೇಲೆ ಕನ್ವಿಕ್ಷನ್ ಕೂಡ ಆದಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಈ ಮಾಫಿ ಸಾಕ್ಷಿ ಎಷ್ಟು ಮಟ್ಟಿಗೆ ನಿಜವಾಗ್ಲೂ ನಂಬಲು ಅರ್ಹವಾದಂಥ ವರ್ಷನ್ಗಳನ್ನು ಕೊಡ್ತಾರೆ, ಮತ್ತು ಪೊಲೀಸರ ತನಿಖೆಯನ್ನು ಬಿಟ್ಟು ಬೇರೆ ಅಡಿಷನಲ್ ಎವಿಡೆನ್ಸ್ಗಳನ್ನ ಏನು ಕೊಡ್ತಾರೆ, ದರ್ಶನ್ ಅವ್ರು ನಿಜವಾಗ್ಲೂ ರೋಲ್ ಇದೆಯಾ ಇಲ್ವಾ, ಮತ್ತು ಪವಿತ್ರ ರೋಲ್ ಏನಿದೆ, ನಿಜವಾಗ್ಲೂ ಇನ್ಸಿಡೆಂಟ್ ಆಗಿದ್ರೆ ಯಾರು ಮಾಡಿದ್ರು, ಎಲ್ಲವನ್ನೂ ಕೂಡ ಹೇಗೆ ಇವರು ಬಿಡಿಸ್ತಾ ಹೋಗ್ತಾರೆ, ಅದನ್ನು ನ್ಯಾಯಾಲಯ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡುತ್ತಾ ಅನ್ನೋದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ.
ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ಹಲವರಲ್ಲಿ ಕೆಲವು ಸಂದೇಹಗಳು ಕೂಡ ಇರುವಂಥದ್ದು, ಕುತೂಹಲ ಕೂಡ ಇರುವಂಥದ್ದು. ಒಂದು ವೇಳೆ ದರ್ಶನ್ ಇದರಲ್ಲಿ ಪಾತ್ರ ಇಲ್ಲ, ಆತ ಬರೀ ಬುದ್ಧಿವಾದ ಹೇಳೋದು ಅಥವಾ ಹಲ್ಲೆ ಮಾಡಿ ಅಲ್ಲಿಂದ ತೆರಳಿದ್ರು, ಅದಾದ ಮೇಲೆ ಉಳಿದಂಥ ಆರೋಪಿಗಳು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನೇ ಈ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಹೇಳಿದ್ದೆ ಆದಲ್ಲಿ ದರ್ಶನ್ ಅವ್ರಿಗೆ ಅದು ಲಾಭ ಆಗುತ್ತಾ, ಅಥವಾ ಈ ಮಾಫಿ ಸಾಕ್ಷಿಗೆ ಅದರಿಂದ ಆಗುವಂಥ ಸಂಕಷ್ಟವನ್ನು, ಈ ಕೇಸ್ ಯಾವ ರೀತಿಯಾಗಿ ಟ್ರಯಲಲ್ಲಿ ಏನಾಗುತ್ತೆ ಅಂತ? ಖಂಡಿತ ಇಟ್ಸ್ ವೆರಿ ಗುಡ್ ಕ್ವೆಶನ್ ನೀವು ಕೇಳೋಂಥದ್ದು. ಈಗ ಮಾಫಿ ಸಾಕ್ಷಿ ಬಂದ ಮೇಲೆ ಆತ ದರ್ಶನ್ ವಿರುದ್ಧನೇ ಹೇಳ್ತೇನೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಆತ ಇಲ್ಲ ನಾನಲ್ಲಿದ್ದೆ, ದರ್ಶನ್ ಅವ್ರು ಬಂದು ಆತನ ಬುದ್ಧಿ ಹೇಳಿ ಒಂದು ಹೇಟನ್ನು ಹೊಡೆದು ಇನ್ನೊಂದ್ಸರಿ ಮಾಡಬೇಡ ಅಂತ, ತಪ್ಪು ತಿದ್ದುಕೋ ನೀನು ಅಂತೇಳಿ ವಾರ್ನಿಂಗ್ ಕೊಟ್ಟು ಹೋದರು. ಅದಾದಮೇಲೆ ಇದ್ದಂಥ 2-3 ಜನ ಕೋಪದಲ್ಲಿ ಹೊಡೆದಾಗ ತೀರ್ಕೊಂಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಅನುಕೂಲ ಆಗ್ತದೆ. ಇದು ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ದರ್ಶನ್ ಆಲ್ಸೋ. ಹಾಗಾಗಿ ಮಾಫಿ ಸಾಕ್ಷಿ ತನ್ನ ಹೇಳಿಕೆ ಏನು ಹೇಳ್ತಾನೆ ಅನ್ನೋದು ಬಹಳ ಮುಖ್ಯ. ಈಗ ಅವನು ತನ್ನ ವರ್ಷನ ಹೇಳಿದ್ದಾನೆ, ನನಗೆ ದಯವಿಟ್ಟು ಅವಕಾಶ ಕೊಡಿ, ಇನ್ನು ಕೇಸಿನ ಇನ್ನು ಸಂಕ್ಷಿಪ್ತ ಅಲ್ಲ, ಇನ್ನು ಕೂಲಂಕುಷವಾಗಿ ನಾನು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸ್ತೀನಿ ಮತ್ತು ನಿಮಗೆ ಈ ನ್ಯಾಯ ವ್ಯವಸ್ಥೆಯಲ್ಲಿ ನಿಜವಾದಂಥ ಆರೋಪಿನ ಐಡೆಂಟಿಫೈ ಮಾಡಲಿಕ್ಕೆ ಕೋರ್ಟ್ಗೆ ನನ್ನ ಕಡೆಯಿಂದ ಸಹಕಾರ ಆಗುತ್ತೆ. ಇಲ್ಲ ನಾಳೆ ದಿವಸ ಈಗ 230 ಜನ ವಿಟ್ನೆಸ್ಗಳಿದ್ದಾರೆ. 230 ಜನ ವಿಟ್ನೆಸ್ಗಳಲ್ಲಿ ಪ್ರಬಲವಾಗಿ ಒಂದು 20 ಜನ ವಿಟ್ನೆಸ್ಗಳನ್ನ ಪ್ರಾಸಿಕ್ಯೂಷನ್ ಪೊಲೀಸ್ನವರು ಹಾಜರುಪಡಿಸಿದ್ದಾರೆ. ನಾಳೆ ಎಲ್ಲ ವಿಟ್ನೆಸ್ಗಳು ಕೋರ್ಟಲ್ಲಿ ಬಂದ್ಬಿಟ್ಟು ಇಲ್ಲ ನಮ್ಗೆ ಗೊತ್ತಿಲ್ಲ, ಹೆದರ್ಕೊಂಡು ಭಯದಲ್ಲೋ ಇನ್ಯಾವುದೋ ವಿಚಾರಕ್ಕೋಸ್ಕರ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನ್ಯಾಯಾಲಯಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ ಆರೋಪಿನ ಐಡೆಂಟಿಫೈ ಮಾಡಲಿಕ್ಕೆ. ಯಾಕಂದರೆ ಯಾರೋ ಒಬ್ಬರು ಮಾಡಿದ್ರೆ ಪ್ರಶ್ನೆ 17 ಜನ ಇದ್ದಾರೆ ಆರೋಪಿಗಳು. ಹಾಗಾಗಿ ಕೋರ್ಟ್ಗೂ ಬಹಳಷ್ಟು ಚಾಲೆಂಜಿಂಗ್ ಟಾಸ್ಕ್ ಇದು. ಈ ಚಾಲೆಂಜಿಂಗ್ ಟಾಸ್ಕಲ್ಲಿ ಈ ಮಾಫಿ ಸಾಕ್ಷಿ ಅನ್ನೋ ಒಬ್ಬ ಬರ್ತಾನಲ್ಲ, ಹೀ ಇಸ್ ದ ಕಂಪ್ಲೀಟ್ ಟ್ವಿಸ್ಟ್ ಅಂಡ್ ಟರ್ನ್ ತರೋದೇ ಆತ. ಪವಿತ್ರ ಗೌಡ ಆಗಿರ್ಬೋದು, ಅಂದರೆ ಇವನ್ ಆರೋಪಿ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಅವರು ಆಗಿರ್ಬೋದು, ಅವರ ಒಂದು ವಾಟ್ಸಪ್ ಚಾಟಿಂಗ್ ಹಿಸ್ಟ್ರಿ ಇದೆ. ಅದರ ಜೊತೆಗೆ ಹಲವು ತಾಂತ್ರಿಕ ಎವಿಡೆನ್ಸ್ಗಳು, ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಅದೆಲ್ಲವನ್ನೂ ಕೂಡ ಇಲ್ಲಿ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅತಿ ದೊಡ್ಡ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ 1 ವರ್ಷದಲ್ಲಿ ಇದರ ಟ್ರಯಲ್ ಆಗಬೇಕು ಅಂತ. ಈ ಹಂತದಲ್ಲಿ ಮಾಫಿ ಸಾಕ್ಷಿ ಬಂದಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಈಗ ಬೇರೆ ಆರೋಪಿಗಳು ಕೂಡ ಮಾಫಿ ಸಾಕ್ಷಿಯನ್ನು ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಆ ಒಂದು ತನಿಖೆಯ ಮ್ಯಾಚ್ ಆಗಬೇಕಾ ಮಾಫಿ ಸಾಕ್ಷಿ ಹೇಳುವಂಥ ಹೇಳಿಕೆಗಳು, ಅಥವಾ ಮ್ಯಾಚ್ ಆಗದಿದ್ದಲ್ಲಿ ಏನಿರುತ್ತೆ ಕೋರ್ಟ್ನ ತೀರ್ಮಾನ, ಅಂದರೆ ಬೇರೆ ಕೇಸ್ಗಳಲ್ಲಿ ಏನಾಗಿರುತ್ತೆ ನೋಡಿ. ಏನೇ ಮಾಫಿ ಸಾಕ್ಷಿ ಹೇಳಿಕೆ ಕೊಟ್ಟರು ಕೂಡ ಅದನ್ನು ಪೊಲೀಸರು ಮಾಡಿರೋ ಇನ್ವೆಸ್ಟಿಗೇಷನ್ಗೆ ಮ್ಯಾಚ್ ಮಾಡಿ ನೋಡ್ತಾರೆ. ಅದನ್ನು ನಾವು ಕೊರೋಬರೇಟಿವ್ ಅಂತ ಕೂಡ ಹೇಳ್ತೀವಿ. ಕೊರೋಬರೇಟಿವ್ ಎವಿಡೆನ್ಸ್ ಏನಿದೆ ಅದನ್ನು ಕೂಡ ಜಡ್ಜ್ ಸಾಹೇಬರನ್ನು ಎಕ್ಸಾಮಿನ್ ಮಾಡ್ತಾರೆ. ಮಾಫಿ ಸಾಕ್ಷಿ ಈಗ ನಡೆದಿರುವಂಥ ಎವಿಡೆನ್ಸು, ಟೆಕ್ನಿಕಲ್ ಎವಿಡೆನ್ಸು, ವಾಟ್ಸಪ್ ಚಾಟ್ಸು, ಅದಕ್ಕೆ ವಿರುದ್ಧವಾಗಿ ಅವನು ಬೇರೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ. ಯಾರನ್ನಾದ್ರೂ ಬಚಾವ್ ಮಾಡಲಿಕ್ಕೋ ಅಥವಾ ತಾನು ಬಚಾವ್ ಮಾಡಿ ಬೇರೆಯವ್ರ ಮೇಲೆ ಬಲಿಪುಷ ಮಾಡಲಿಕ್ಕೋ ಆತ ಮಾಡೋಕ್ಕಾಗಲ್ಲ. ಹಾಗಾಗಿ ನ್ಯಾಯಾಲಯ ಕೂಡ ಬಹಳ ಸೂಕ್ಷ್ಮ ಆತನ ವರ್ಷನ್ ಸ್ಟೇಟ್ಮೆಂಟ್ ಎಲ್ಲವನ್ನೂ ಅಬ್ಸರ್ವ್ ಮಾಡುತ್ತೆ. ಚಾರ್ಜ್ ಶೀಟಲ್ಲಿ ಪೊಲೀಸರು ಕಲೆಕ್ಟ್ ಮಾಡಿರೋ ಮಾಹಿತಿ ಬಿಟ್ಟು ಇನ್ನೂ ಹೆಚ್ಚಿಗೆ ಸಾಕ್ಷಿಗಳ ಬಗ್ಗೆ ಹೇಳ್ತಾನೆ. ಇವಾಗ ಕೆಲವು ವಿಚಾರಗಳಲ್ಲಿ ಕೆಲವು ಎವಿಡೆನ್ಸ್ಗಳನ್ನ ಮುಚ್ಚಿಟ್ಟಿರ್ತಾರೆ, ಪೊಲೀಸರಿಗೆ ಸಿಕ್ಕಿರೋದಿಲ್ಲ. ಅದನ್ನು ಈತನ ಐಡೆಂಟಿಫೈ ಮಾಡ್ಕೊಡ್ಲಿಕ್ಕೆ ಆಗ್ತದ. ಕೆಲವು ಚಾಟ್ಸ್ಗಳನ್ನ ಡಿಲೀಟ್ ಮಾಡಿರ್ತಾರೆ ಅಥವಾ ಬೇರೆ ಯಾವುದೋ ಫೋನಲ್ಲಿ ಮಾತಾಡೋದನ್ನ ಈತ ಬಂದನ್ನು ಕೊಡ್ತಾನೆ. ಮತ್ತು ಈ ಕೇಸಿಗೆ ಆರೋಪಿಗಳಿಗೆ ಡೈರೆಕ್ಟಾಗಿ ರೇಣುಕಾಸ್ವಾಮಿ ಮರ್ಡರ್ಗೂ ಇದಕ್ಕೂ ಲಿಂಕ್ ಇರಲಿಕ್ಕೆ ಏನಾದರೂ ಮಾಹಿತಿ ಕೊಡ್ತಾನೆ, ಅದೆಲ್ಲವನ್ನೂ ಕೂಡ ನ್ಯಾಯಾಧೀಶರು ಗಮನಿಸ್ತಾರೆ. ಹಾಗಾಗಿ ಇದೆಲ್ಲವೂ ಮ್ಯಾಚ್ ಆಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮ್ಯಾಚ್ ಆದ್ರೇ ಆಗ ನ್ಯಾಯಾಧೀಶರು ಒಂದು ಮೈಂಡ್ ತಗೋತಾರೆ, ಇಲ್ಲ ಈತನ ಸಾಕ್ಷಿ ಈತನ ಹೇಳಿಕೆ ಇಟ್ ಇನ್ಸ್ಪೈರ್ಸ್ ಕಾನ್ಫಿಡೆನ್ಸ್, ಅಂದರೆ ಇದನ್ನು ನಾವು ನಂಬಲಿಕ್ಕೆ ಅರ್ಹವಾದಂಥ ಹೇಳಿಕೆ ಇದೆ ಮತ್ತು ಆತ ಹೇಳ್ತಿರುವಂಥದ್ದು ಬಹಳಷ್ಟು ತುಂಬ ಅದ್ಭುತವಾಗಿ ಮ್ಯಾಚ್ ಆಗ್ತಾ ಬರ್ತಾ ಇದೆ. ಮತ್ತು ನಮಗೂ ಕೂಡ ಅವನು ಐ ವಿಟ್ನೆಸ್ ಆಗಿ ನಿಂತಿದ್ದಾನೆ ಮತ್ತು ಆ ಇನ್ಸಿಡೆಂಟ್ ಯಾವ್ದಾಗ ಅವನಲ್ಲಿದ್ದ ಅದನ್ನು ಕೂಡ ನಾವು ಟೆಕ್ನಿಕಲ್ ಎವಿಡೆನ್ಸು ಮತ್ತು ನಾಟ್ ಓನ್ಲಿ ವಾಟ್ಸಪ್ ಕಾಲ್ ರೆಕಾರ್ಡ್ಸಲ್ಲಿ ಮತ್ತು ಕಾಲ್ ಡೇಟಾನಲ್ಲಿ ಮ್ಯಾಚ್ ಆಗ್ತಾ ಇದೆ ದಟ್ ಅವ್ನ ಮೊಬೈಲ್ ಲೊಕೇಶನು ಟವರ್ ಲೊಕೇಶನ್ ಅವತ್ತಲ್ಲಿದ್ದ. ಹಾಗಾಗಿ ಅವ್ನು ಹೇಳ್ತಿರುವಂಥದ್ದಕ್ಕೆ ನಿಜವಾಗ್ಲೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸಲ್ಲಿ ಮ್ಯಾಚ್ ಆಗ್ತಿರೋದ್ರಿಂದ ಅವ್ನಿಗೊಂದು ಅವಕಾಶ ಕೊಡೋಣ ನೀವು ಅಂಥೇಳಿ ಮಾಡ್ಬೋದು. ಬಟ್ ಎಲ್ಲರನ್ನೂ ಕೂಡ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡೋದಿಲ್ಲ. ಯಾರು ಬೇಕು, ಯಾರು ಇಂಪಾರ್ಟೆಂಟ್ ಇದ್ದಾರೆ ಅವ್ರು ಮಾತ್ರ ಪರಿಗಣನೆ ಮಾಡ್ಕೊಂಡು ಮಿಕ್ದವ್ರನ್ನ ರಿಜೆಕ್ಟ್ ಮಾಡುವಂಥ ಅಧಿಕಾರ ಕೂಡ ನ್ಯಾಯಾಧೀಶರಿಗಿದೆ. ಇತ್ತೀಚೆಗೆ ಕೆಲ ದೊಡ್ಡ ಕೇಸ್ಗಳಾಗಿರ್ಬೋದು ಮಾಫಿ ಸಾಕ್ಷಿ ಕೊಡುವಂಥದ್ದು, ಜೊತೆಗೆ ಅದೆಲ್ಲವೂ ಕೂಡ ಜಡ್ಜ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ, ಬೇಗ ಕನ್ವಿಕ್ಷನ್ ಸಿಗುವಂಥದ್ದು ಕೂಡ ಆಗ್ತಾ ಇದೆ, ಕೇಸ್ಗಳು ತೀರ್ಮಾನ ಆಗ್ತಾ ಇರುವಂಥದ್ದು ಕೂಡ ಹೌದು. ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಹೇಳುವಂಥದ್ದನ್ನು ಆರೋಪಿಗಳು, ಅಂದರೆ ಈಗ ದರ್ಶನ್ ವಿರುದ್ಧವಾಗಿ ಅವನು ಹೇಳಿಕೆ ಕೊಟ್ಟಿದ್ದೇ ಆದಲ್ಲಿ ಅವ್ರಿಗಿರುವಂತಹ ಒಂದು ಆಪ್ಷನ್ಸ್ಗಳೇನು, ಅವ್ರಿಗಿರುವಂತಹ ಲಾಭಗಳೇನು, ಅಂದರೆ ಅವ್ರು ಯಾವ ರೀತಿಯಾಗಿ ಅದನ್ನು ಪ್ರತಿವಾದ ಮಾಡಬಹುದು, ಪ್ರಶ್ನೆ ಮಾಡ್ಬೋದು ಅಂತ ಕೋರ್ಟ್ನಲ್ಲಿ, ಇದು ಯಾವ ಹಂತಕ್ಕೆ ಹೋಗುತ್ತೆ? ಒಂದು ಪಕ್ಷ ಮಾಫಿ ಸಾಕ್ಷಿ ತನ್ನ ಅಪ್ಲಿಕೇಶನ್ ಹಾಕಿದ ನಂತರ ಆರೋಪಿ ಕಡೆ ಇರೋ ಎಲ್ಲ ವಕೀಲರುಗಳ ವಾದ ಮಂಡನೆ ಆದ ಮೇಲೂ ಕೂಡ ನ್ಯಾಯಾಧೀಶರು ಅದನ್ನ ಅಕ್ಸೆಪ್ಟ್ ಮಾಡಿದ್ರು. ಹೌದು, ನಾನು ಪ್ರದೂಷಣವನ್ನು ಮಾಫಿ ಸಾಕ್ಷಿಗೆ ನಾನು ಅಕ್ಸೆಪ್ಟ್ ಮಾಡ್ಕೋತಿದ್ವಿ, ಬಿಕಾಸ್ ನ್ಯಾಯಾಲಯಕ್ಕೆ ಆತನ ಅವಶ್ಯಕತೆ ಇದೆ, ಅವನು ಐ ವಿಟ್ನೆಸ್ ಆಗಿ ಬದಲಾವಣೆ ಆಗ್ತಾ ಇದ್ದಾನೆ ಅಂತೇಳಿ ಅಕ್ಸೆಪ್ಟ್ ಮಾಡಿದ್ರೆ ದರ್ಶನ್ ಅವರು ಕೂಡ ಅದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಈತ ನಮ್ಮ ಜೊತೆಲಿ ಇದ್ದು ಏನೂ ಆಗಿಲ್ಲ ಅಂತ ಹೇಳಿ ಈಗ ತನ್ನ ಬಚಾವ್ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮನ್ನು ಬಲಿಪುಷು ಮಾಡ್ತಿದ್ದಾನೆ. ಹಾಗಾಗಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅವನ ಹೇಳಿಕೆ ನಂಬಲು ಅರ್ಹ ಅಲ್ವೇ ಅಲ್ಲ.
ಅವನೇ ಆರೋಪಿ ಸ್ಥಾನದಲ್ಲಿ ನಿಂತ್ಬಿಟ್ಟು ಇವತ್ತು ನಾನೇನು ಮಾಡಿಲ್ಲ, ನನ್ನ ಇನ್ನೋಸೆಂಟ್ ಬಿಟ್ಬಿಡಿ, ಅವರೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ದಯವಿಟ್ಟು ಇದು ತಪ್ಪಾಗ್ತದೆ ಅಂತೇಳಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ದರ್ಶನ್ ಅವರು ಅದನ್ನು ಚಾಲೆಂಜ್ ಮಾಡ್ಬೋದು. ಆಗ ಉನ್ನತವಾದಂಥ ನ್ಯಾಯಾಲಯಗಳು ಯಾವ ಥರ ತೀರ್ಪನ್ನು ಕೊಡ್ತವೆ, ನಿಜವಾಗ್ಲೂ ಮಾಫಿ ಸಾಕ್ಷಿ ಹೇಳಿರೋ ಸ್ಟೇಟ್ಮೆಂಟ್ ಏನಿದೆ, ಅವನ ಅಪ್ಲಿಕೇಶನ್ ಏನಂತ ತಾನು ಹೇಳ್ಕೊಂಡಿದ್ದಾನೆ, ಸುದೀರ್ಘವಾಗಿ ಒಂದು 9 ಪೇಜು 10 ಪೇಜು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ, ಅಲಾಂಗ್ ವಿತ್ ಇಸ್ ಅಪ್ಲಿಕೇಶನ್ ಕೊಟ್ಟಿದ್ದಾನೆ. ಆ ಎಲ್ಲ ಆಸ್ಪೆಕ್ಟ್ಸ್ ಮೇಲೆ ನ್ಯಾಯಾಲಯ ಯಾವ ಥರ ಸುದೀರ್ಘವಾದ ಒಂದು ಆದೇಶ ಕೊಡುತ್ತೆ, ಆದೇಶನ ದರ್ಶನ್ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಲಿ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈಗ ನ್ಯಾಯಾಲಯ ಯಾವ ಥರ ತೀರ್ಪು ಕೊಡುತ್ತೆ ಅಂತ ನಾವು ಕಾದು ನೋಡಬೇಕಾಗ್ತದೆ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರ ಮಾತುಗಳು. ಅಂದರೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮೆಗಾ ಟ್ವಿಸ್ಟನ್ನು ಪಡೆದುಕೊಂಡಿರುವಂಥದ್ದು. ಸೋಮವಾರ ಈ ಒಂದು ವಿಚಾರಣೆ ಮುಂದೂಡಿಕೆ ಕೂಡ ಮಾಡಿದೆ. ಅಂದರೆ ಈ ಒಂದು ಹಂತದಲ್ಲಿ ಮಾಫಿ ಸಾಕ್ಷಿಗಳ ಹೇಳಿಕೆಯನ್ನು ಯಾವ ರೀತಿಯಾಗಿ ಪರಿಗಣಿಸಬೇಕು, ಜೊತೆಗೆ ಉಳಿದ ಆರೋಪಿಗಳ ಹೇಳಿಕೆಯನ್ನು ಕೂಡ ನಾವು ಪಡೆದುಕೊಳ್ಬೇಕಾ ಇಲ್ವಾ ಅನ್ನುವಂಥ ಆದೇಶವನ್ನು ಈಗ ಪ್ರಕಟ ಮಾಡೋದಕ್ಕೆ ಆ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಕೂಡ ಮಾಡಿರುವಂಥದ್ದು. ಸದ್ಯ ಈ ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ.